ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶಶಿ ಶೇಖರ್. ಇದು ನ್ಯೂಸ್ 360. ಇವತ್ತಿನ ನ್ಯೂಸ್ 360ಯಲ್ಲಿ ದರ್ಶನ್ ಉಳಿಸೋದಕ್ಕೆ SPPಯನ್ನ ಬದಲಿಸಿ ಬಿಡುವಂತಹ ಪ್ರಯತ್ನಕ್ಕೆ ಮಂತ್ರಿಗಳು ಕೈ ಹಾಕಿದ್ರು. ಆ ಪ್ರಯತ್ನ CM ಸಿದ್ದರಾಮಯ್ಯನವರ ಮುಂದೆ ನಡೆದಿಲ್ಲ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಮಂತ್ರಿಗಳು ಸರ್ಕಾರಿ ವಕೀಲರನ್ನ ಬದಲಾವಣೆ ಮಾಡಿ ಅಂತ ಪಟ್ಟು ಹಿಡಿದಿದ್ಯಾಕೆ? ದರ್ಶನ್ ಮೇಲಿನ ಆರೋಪ ದುರ್ಬಲವಾಗೋದಕ್ಕೆ ಸಮರ್ಥರು ಬೇಡ ಅನ್ನುವ ನಿಲುವಿಗೆ ಬಂದ್ರ? ಕೋರ್ಟ್ನಲ್ಲಿ ಕೇಸ್ ಬಿದ್ದು ಹೋಗಬೇಕು ಅಂತ ಮಾಡಿರುವಂತಹ ಸಂಚ ಇದು. ಹಾಗಿದ್ರೆ ಎಲ್ಲ ಕ್ರಿಮಿನಲ್ ಕೇಸ್ಗಳಲ್ಲೂ ಆರೋಪಿಗಳಿಗೆ ಯಾಕೆ ಶಿಕ್ಷೆ ಆಗೋಲ್ಲ? ಒಂದಷ್ಟು ತನಿಖೆಯಲ್ಲಿ ವೈಫಲ್ಯಗಳಿರುತ್ತೆ, ಒಂದಷ್ಟು ವೈಫಲ್ಯ ಸರ್ಕಾರಿ ಪರ ವಕೀಲರಿಂದ ಆಗಿರುತ್ತೆ. ಆ ಕಾರಣಕ್ಕೆ ಶಿಕ್ಷೆ ಆಗೋದಿಲ್ಲ. ತಪ್ಪು ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಿದ್ರೂ ಕೂಡ ಕೆಲವು ಕೇಸ್ಗಳಲ್ಲಿ ಆರೋಪಿಗಳು ಬಚಾವಾಗಿಬಿಡ್ತಾರೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಗಳನ್ನು ಖುಲಾಸೆ ಮಾಡಲಾಗಿದೆ ಅಂತ ಕೋರ್ಟ್ಗಳು ಆದೇಶವನ್ನು ಕೊಟ್ಬಿಡುತ್ತವೆ. ಒಂದು ಕ್ರಿಮಿನಲ್ ಕೇಸ್ನಲ್ಲಿ SPP ಪಾತ್ರ ಏನಾಗಿರುತ್ತೆ? ಯಾಕೆ SPP ಮುಖ್ಯ ಆಗ್ತಾರೆ? ಅಂಥ SPPಯನ್ನ ಬದಲಾವಣೆ ಮಾಡೋದಕ್ಕೆ ಯಾಕೆ ಪ್ರಯತ್ನಗಳು ನಡೆದವು? SPP ಪಾತ್ರ ಈ ಕೇಸ್ನಲ್ಲಿ ಯಾಕೆ ತುಂಬ ಮುಖ್ಯ ಆಗುತ್ತೆ? ಎಲ್ಲವನ್ನೂ ವಿವರವಾಗಿ ಹೇಳ್ತೀನಿ. ದರ್ಶನ್ ಬಚಾವೋ ಆಂದೋಲನಕ್ಕೆ CM ಸಿದ್ದರಾಮಯ್ಯ ಸೊಪ್ಪು ಹಾಕಿಲ್ಲ. ದರ್ಶನ್ ಕೇಸ್ನ SPP ಬದಲಾವಣೆ ಒತ್ತಡಕ್ಕೆ CM ಮಣಿದಿಲ್ಲ. SPP ಬದಲಾವಣೆ ಮಾಡಬೇಕು ಅಂತ ಮಂತ್ರಿಗಳು ನಿರಂತರವಾದ ಒತ್ತಡವನ್ನ ಹೇರಿದ್ರು. ಆದರೆ CM ಸಿದ್ದರಾಮಯ್ಯ ಇದಕ್ಕೆ ಒಪ್ಕೊಂಡಿಲ್ಲ. ಸಿದ್ದರಾಮಯ್ಯ ಇವತ್ತು ಮಾತನಾಡಿದ್ರು, SPP ಬದಲಾವಣೆಯ ಪ್ರಸ್ತಾಪವೇ ಇಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೇ ಒತ್ತಡ ಹಾಕಿದ್ರು ನಾನು ಕೇಳಲ್ಲ ಅಂತ CM ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. SPP ಬದಲಾವಣೆ ಪ್ರಯತ್ನಗಳಿಗೆ ಬ್ರೇಕ್ ಹಾಕಿದ್ದಾರೆ ಸಿದ್ದರಾಮಯ್ಯ. ಯಾವ ಮಿನಿಸ್ಟರ್ಗಳು ಈ ವಿಷಯಕ್ಕೆ ನನ್ನನ್ನು ಭೇಟಿಯಾಗಿಲ್ಲ, ನನ್ನ ಮೇಲೆ ಯಾರೂ ಒತ್ತಡ ಹಾಕಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಒತ್ತಡ ಹಾಕಿದ್ರೂ ನಾನು ಕೇಳಲ್ಲ, ತನಿಖೆಗೆ ಮುಕ್ತವಾಗಿ ಸ್ವಾತಂತ್ರ್ಯ ಕೊಡಲಾಗಿದೆ ಅಂತ CM ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಬದಲಾವಣೆ ಆಗೋದೇ ಗೊತ್ತಿಲ್ಲ ನನಗೆ. ಬಟ್ ಇವೆಲ್ಲ ಸುಮ್ಮನೆ ಟಿವಿಗಳೆಲ್ಲ ಬರ್ತದೆ. ನನ್ನ ಮೇಲೆ ಒತ್ತಡ ಹಾಕಿದ್ರು, ಎಲ್ಲ ಸುಳ್ಳು. ನನ್ನ ಮೇಲೆ ಯಾರು ಒತ್ತಡ ಹಾಕಿಲ್ಲ, ಯಾವ ಮಂತ್ರಿನೂ ಒತ್ತಡ ಹಾಕಿಲ್ಲ, MLAನೂ ಒತ್ತಡ ಹಾಕಿಲ್ಲ. ಸತ್ಯಕ್ಕೆ ದೂರವಾದದ್ದು. ನನಗೇನು ಗೊತ್ತಿಲ್ಲ ಈ SPP ಬದಲಾವಣೆ ಮಾಡ್ತಾರೆ. ನನ್ನ ಮೇಲೆ ಯಾವ ಮಿನಿಸ್ಟರ್ ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅದೇ ಮಾಡೋದು. ಪೊಲೀಸ್ನವ್ರಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ, ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದ್ವಿ. ಆ ಪ್ರಸ್ತಾವನೆ ನನ್ನ ಮುಂದೆ ಇಲ್ವಲ್ಲಯ್ಯ. SPP ಬದಲಾವಣೆಯಾಗಬಹುದು, ಬದಲಾವಣೆ ಆದೇಶ ಯಾವುದೇ ಕ್ಷಣದಲ್ಲಿ ಬರಬಹುದು ಅಂತ ಮೊದಲಿಗೆ ವರದಿ ಮಾಡಿದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅಂತಹ ಪ್ರಯತ್ನಗಳು ಆಗಿದ್ದವು. ಅದನ್ನ ತಡೆಯಬೇಕು ಅನ್ನುವ ಕಾರಣದಿಂದಲೇ ಆ ಸುದ್ದಿ ಬ್ರೇಕ್ ಆಯಿತು. SPP ಬದಲಾವಣೆ ಮಾಡಿದ್ರೆ ತಪ್ಪೇನು ಅನ್ನುವ ಧಾಟಿಯಲ್ಲಿ ಇವತ್ತು ಬೆಳಗ್ಗೆ ಪರಮೇಶ್ವರ್ ಕೂಡ ಮಾತನಾಡಿದ್ರು. ಅಂದ್ರೆ ಎಲ್ಲ ಒಂದು ಕಡೆ ಬದಲಾವಣೆಯ ಆದೇಶ ಹೊರಬೀಳುವ ಸಾಧ್ಯತೆಗಳಿತ್ತು. ಯಾವಾಗ ಸುವರ್ಣ ನ್ಯೂಸ್ನಲ್ಲಿ ಈ ವರದಿ ಬ್ರೇಕ್ ಆಯಿತು, ಎಲ್ಲ ಮಾಧ್ಯಮಗಳು ಈ ವರದಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ವು. ಸರ್ಕಾರದ ಮೇಲೆ ಒತ್ತಡ ಬಿತ್ತು. ಪ್ರಸನ್ನ ಕುಮಾರ್ ಈ ಕೇಸ್ನಲ್ಲಿ SPP ಆಗಿ ನೇಮಕ ಆಗಿದ್ದಾರೆ. ಅವರನ್ನ ಬದಲಾವಣೆ ಮಾಡುವ ಪ್ರಸ್ತಾಪ ಇಲ್ಲ ಅಂತ CM ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೆಳಗ್ಗೆ ಪರಮೇಶ್ವರ್ ಏನು ಹೇಳಿದ್ರು? ಬದಲಾವಣೆ ಮಾಡಿದರೆ ತಪ್ಪೇನು, ಕಾನೂನು ಪ್ರಕಾರ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವ ದಾಟಿಯಲ್ಲಿ ಮಾತನಾಡಿದ್ರು ಪರಮೇಶ್ವರ್. ಕೇಳ್ಕೊಂಡು ಬನ್ನಿ. ಅದು ಗೌರ್ಮೆಂಟ್ ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ಲು, ಲೀಗಲ್ ಅಡ್ವೈಸರ್ಸು ಅವರೆಲ್ಲ ಸಲಹೆಗಳು ಮಾಡ್ತಾರೆ. ನಾವು ಚೀಫ್ ಮಿನಿಸ್ಟರ್ ಆಗಲಿ, ನಾನಾಗಲಿ, ಅವರು ಏನು ಸಲಹೆಗಳು ಕೊಡ್ತಾರೋ ಆ ಸಲಹೆಗಳ ಮೇಲೆ ಹೋಗ್ತೀವಿ. ಲೀಗಲ್ ಅಡ್ವೈಸ್ ಬೇಕಂತ ಮಾಡಿದಾರಲ್ಲ, ಲೀಗಲ್ ಅಡ್ವೈಸ್ ತಗೊಂಡೇ ಮಾಡ್ತೀವಿ. ಯಾರನ್ನ ಯಾವಾಗ ಮಾಡಬೇಕು, ಯಾರಿಗೆ ಯಾವ ಕೇಸ್ನಲ್ಲಿ ಯಾರಿಗೆ ಕಳಿಸ್ಬೇಕು ಅಂತ ಗೊತ್ತಿಲ್ಲ ನನಗೆ.
ಅವ್ರು ಸ್ಟ್ರಿಕ್ಟ್ ಆಗಿದ್ದಾರೆ, ಅವ್ರು ಯಾರ ಮಾತು ಕೇಳಲ್ಲ ಅಂತ ದರ್ಶನ್ ಕಡೆ ಎಲ್ಲರೂ ಸ್ಟ್ರಿಕ್ಟ್ ಆಗೇ ಇರಬೇಕಲ್ವ. ಕಾನೂನು ಬಿಟ್ಟು ಯಾರು ಮಾಡೋಕ್ಕಾಗಲ್ವಲ್ಲ. ಕಾನೂನಿನ ಪ್ರಕಾರನೇ ಎಲ್ಲ ಪಿಗಳು ಕೆಲಸ ಮಾಡಬೇಕು. ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವಾ, ಲಾ ಪ್ರೊವಿಷನ್ಸು ಒಂದೇ ಇರುತ್ತೆ. ಅವರು ಅದನ್ನ ಬೇರೆ ಥರ ಮಾಡೋಕ್ಕಾಗಲ್ಲ. ಪ್ರಪೋಸಲ್ ಇದೆಯಾ ಬದಲಾವಣೆ? ಇಲ್ಲ, ಆ ರೀತಿ ನನ್ಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋ ಹಾಗೆ ಅಂಥದ್ದೇನು ನನಗೆ ಗೊತ್ತಿಲ್ಲ ಇನ್ನೂ. ಹಂಗೇನಾರ ಬದಲಾವಣೆ ಒಂದು ವೇಳೆ ಮಾಡಿದರೂ ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ. ಅದನ್ನ ಒಂದು ವೇಳೆ ಆ ರೀತಿ ತೀರ್ಮಾನ ತಗೊಂಡ್ರೆ ಅದಕ್ಕೇನಾದರೂ ಇದನ್ನ ರೀಸನಿಂಗ್ ಇಟ್ಕೊಂಡೇ ಮಾಡಿರ್ತಾರೆ. ಅದು ಎಸ್ಪಿಪಿ ಪ್ರಸನ್ನ ಕುಮಾರ್ ಬದಲಾವಣೆಗೆ ಪ್ರಯತ್ನಗಳು ನಡೆದಿದ್ವು ಅಂತ ಪರಮೇಶ್ವರ್ ಪರೋಕ್ಷವಾಗಿ ಒಪ್ಕೊಳ್ತಾರೆ. ಬದಲಾವಣೆ ಮಾಡಿದ್ರೆ ತಪ್ಪೇನೂ ಇಲ್ಲ ಅಂತ ಪರಮೇಶ್ವರ್ ಬೆಳಗ್ಗೆ ಮಾತನಾಡಿದ್ರು. ಗೃಹ ಇಲಾಖೆಯಿಂದಲೇ ಎಸ್ಪಿಪಿಗಳ ನೇಮಕ ಆಗುತ್ತೆ, ಪ್ರಾಸಿಕ್ಯೂಷನ್ ವಿಭಾಗದಿಂದ. ಬದಲಾವಣೆಯಾದ್ರೆ ತಪ್ಪೇನು ಅನ್ನುವ ದಾಟಿಯಲ್ಲಿ ಪರಮೇಶ್ವರ್ ಮಾತನಾಡಿದ್ರು ಅಂದರೆ ಆ ರೀತಿಯ ಪ್ರಯತ್ನಗಳಾಗಿದ್ವು ಅನ್ನೋದು ಸ್ಪಷ್ಟ ಆಗುತ್ತೆ. ಈ ಕೇಸ್ನಲ್ಲಿ ಪ್ರಸನ್ನ ಕುಮಾರ್ ನೇಮಕ ಆಗಿದ್ದು ಯಾಕೆ? ಈ ಕೇಸ್ನ ಆರೋಪಿಗಳು ಪ್ರಭಾವಿಗಳು ಅನ್ನುವ ಕಾರಣಕ್ಕೆ ಒಬ್ಬ ಸಮರ್ಥ ವಕೀಲರು ಬೇಕು ಅಂತ ಪ್ರಸನ್ನ ಕುಮಾರ್ ನೇಮಕ ಆಗಿತ್ತು. ಪ್ರಸನ್ನ ಕುಮಾರ್ ಅವರನ್ನೇ ನೇಮಕ ಮಾಡಿ ಅಂತ ಈ ಕೇಸ್ನ ತನಿಖೆ ಮಾಡ್ತಿರುವಂತಹ ಅಧಿಕಾರಿಗಳು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. ಒಬ್ಬ ಒಳ್ಳೆಯ ಅಡ್ವೊಕೇಟ್ ಬೇಕು ಅಂತ. ಎಲ್ಲ ಕೇಸ್ನಲ್ಲೂ ಸರ್ಕಾರಿ ವಕೀಲರಿರ್ತಾರೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಸರ್ಕಾರಿ ವಕೀಲರೇ ಸರ್ಕಾರದ ಪರ ವಾದ ಮಾಡ್ತಾರೆ. ಆದರೆ ಕೆಲವು ಗಂಭೀರ ಪ್ರಕರಣಗಳಲ್ಲಿ ವಿಶೇಷ ಅಭಿಯೋಜಕರನ್ನ ನೇಮಕ ಮಾಡಲಾಗುತ್ತೆ. SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೆ ನೇಮಕವಾದವರು ಪ್ರಸನ್ನ ಕುಮಾರ್. 25 ವರ್ಷಗಳಿಗಿಂತಲೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ ಪ್ರಸನ್ನ ಕುಮಾರ್ ಅವರಿಗೆ. 10 ವರ್ಷಗಳಿಗಿಂತ ಹೆಚ್ಚಾಗಿ CBI, NIA, IT, ED ಪರವಾಗಿ ವಾದವನ್ನ ಮಾಡಿದ್ದಾರೆ. ರಾಷ್ಟ್ರೀಯ ತನಿಖಾ ಏಜೆನ್ಸಿಗಳ ಪರವಾಗಿ ವಾದ ಮಾಡಿದ್ದಾರೆ. ಎಲ್ರಿಗೂ ಗೊತ್ತು, ಸಾಕ್ಷಿಗಳ ಸಂಗ್ರಹದಲ್ಲಿ ತನಿಖೆಯ ವಿಷಯದಲ್ಲಿ ರಾಷ್ಟ್ರೀಯ ಏಜೆನ್ಸಿಗಳು ಹೇಗೆ ಕೆಲಸ ಮಾಡ್ತವೆ ಅಂತ. ಅದು NIA ಇರ್ಬೋದು, CBI ಇರ್ಬೋದು, ED ಇರಬಹುದು. NIA ಈ ದೇಶದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅನ್ನುವಂತಹ ಹೆಗ್ಗಳಿಕೆಯನ್ನು ಪಡೆದಿರುವಂತಹ ತನಿಖಾ ಸಂಸ್ಥೆ, ಇನ್ಕ್ಲೂಡಿಂಗ್ CBI ಕೂಡ. ಅವರು ತನಿಖೆ ಮಾಡಿದಂತಹ ಪ್ರಕರಣಗಳಲ್ಲಿ 75-80% ಕನ್ವಿಕ್ಷನ್ ರೇಟ್ ಇರುತ್ತೆ. ಹಾಗಾಗಿ ಆ ತನಿಖಾ ಏಜೆನ್ಸಿಗಳು ಸಮರ್ಥವಾಗಿ ಕೆಲಸ ಮಾಡಿದ್ವೆ ಅಂತ. ಅಂತಹ ತನಿಖಾ ಏಜೆನ್ಸಿಗಳ ಜೊತೆ ನಿಕಟವಾಗಿ ಕೆಲಸ ಮಾಡಿದಂತಹ ವಕೀಲರು ಪ್ರಸನ್ನ ಕುಮಾರ್. ಅಂಥವರು ಈ ಕೇಸ್ನಲ್ಲಿ ಸರ್ಕಾರದ ಪರ ವಾದ ಮಾಡಿದರೆ ಆರೋಪಿಗಳಿಗೆ ಶಿಕ್ಷೆಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ತನಿಖಾಧಿಕಾರಿಗಳು ಒಬ್ಬ ಒಳ್ಳೆ ವಕೀಲರನ್ನ ನೇಮಕ ಮಾಡಿ ಅಂತ ಮನವಿ ಮಾಡಿದ್ರು. ಈ ಬದಲಾವಣೆ ಪ್ರಕ್ರಿಯೆ ಆಗ್ತಿದ್ದಂತೆ ತನಿಖಾಧಿಕಾರಿಗಳಲ್ಲಿ ಅಸಮಾಧಾನ ಶುರುವಾಯಿತು. ಯಾವುದೇ ಕಾರಣಕ್ಕಾಗಿ ಪ್ರಸನ್ನ ಕುಮಾರ್ ಬದಲಾವಣೆ ಮಾಡಿ ಅಂತ ಅವರು ಕೂಡ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನ ಮಾಡಿದ್ರು. ಒಟ್ಟಾರೆ ಈಗ ಬದಲಾವಣೆ ಇಲ್ಲ ಅಂತ CM ಹೇಳಿದ್ದಾರೆ. ಹಾಗಿದ್ರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಪಾತ್ರ ಏನಾಗಿರುತ್ತೆ? ಯಾವುದೇ ಕ್ರಿಮಿನಲ್ ಕೇಸ್ ಆಗಲಿ ಅದು ಆರೋಪಿಗಳು ಮತ್ತು ವಿಕ್ಟಿಮ್ ಪರವಾಗಿ, ಆರೋಪಿಗಳು ವರ್ಸಸ್ ವಿಕ್ಟಿಮ್ ಅಂತ ಇರೋದಿಲ್ಲ. ಸರ್ಕಾರ ವರ್ಸಸ್ ಆರೋಪಿಗಳು ಅಂತ ಇರುತ್ತೆ. ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂತಹ ಜವಾಬ್ದಾರಿಯನ್ನ ಸರ್ಕಾರ ಹೊತ್ಕೊಂಡಿರುತ್ತೆ. ಈ ಕೇಸ್ನಲ್ಲಿ ದರ್ಶನ್ ವರ್ಸಸ್ ರೇಣುಕಾಸ್ವಾಮಿ ಅಲ್ಲ, ದರ್ಶನ್ ವರ್ಸಸ್ ಕರ್ನಾಟಕ ಸರ್ಕಾರ. ಕರ್ನಾಟಕ ಸರ್ಕಾರದ ಪರ ವಾದ ಮಾಡ್ತಾ ಇರೋರು ಪ್ರಸನ್ನ ಕುಮಾರ್. ಈ ಕೇಸ್ನಲ್ಲಿ ರೇಣುಕಾಸ್ವಾಮಿ ಪರ ವಕೀಲರಾಗಿ ಪ್ರಸನ್ನ ಕುಮಾರ್ ಕೆಲಸ ಮಾಡೋದಿಲ್ಲ. ಗವರ್ನಮೆಂಟ್ ಆಫ್ ಕರ್ನಾಟಕ ವರ್ಸಸ್ ದರ್ಶನ್ ಅಂಡ್ ಅದರ್ಸ್ ಅಂತ ಕೇಸ್ ಇದು. ಹಾಗಾಗಿ ಯಾವುದೇ ಕ್ರಿಮಿನಲ್ ಕೇಸ್ಗಳಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಾತ್ರ ಅತ್ಯಂತ ಮಹತ್ವದ್ದು. ಆ ಮಹತ್ವ ಏನು ಅನ್ನೋದನ್ನ ಹೇಳ್ತೀನಿ. ಚಾರ್ಜ್ ಶೀಟ್ ಸಲ್ಲಿಕೆ ಚಾರ್ಜ್ ಶೀಟ್ ಫೈಲ್ ಆಗುವವರೆಗಷ್ಟೇ ಪೊಲೀಸರ ಕೆಲಸ ಇರುತ್ತೆ. ತನಿಖೆ, ವಿಚಾರಣೆ, ವರದಿ ಎಲ್ಲವೂ ಕೂಡ. ಒಂದು ಬಾರಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ನ್ಯಾಯ ಕೊಡಿಸುವ ಜವಾಬ್ದಾರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗಿರುತ್ತೆ. ಪೊಲೀಸರು ಅಲ್ಲಿಗೆ ಎಲ್ಲ ಕೆಲಸ ಮಾಡಿ ಮುಗಿಸಿಬಿಟ್ಟಿರ್ತಾರೆ. 3 ತಿಂಗಳು 4 ತಿಂಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅವಧಿ. ಆ ಅವಧಿಯವರೆಗೆ ಇನ್ವೆಸ್ಟಿಗೇಷನ್ ಮಾಡಿ ಕಂಪ್ಲೀಟ್ ಒಂದು ರಿಪೋರ್ಟನ್ನು, ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿರ್ತಾರೆ, ಯಾರ ಪಾತ್ರ ಏನು ಅಂತ.
ಆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂತಹ ಜವಾಬ್ದಾರಿ ಇರೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಸರ್ಕಾರದ ಪರ ಯಾರು ವಾದ ಮಾಡ್ತಾರೆ ಅವರೇ ಪಬ್ಲಿಕ್ ಪ್ರಾಸಿಕ್ಯೂಟರ್. ಗಂಭೀರ ಪ್ರಕರಣಗಳಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹಿರಿಯ ವಕೀಲರನ್ನ, ಅನುಭವಿ ವಕೀಲರನ್ನ ನೇಮಕ ಮಾಡಲಾಗುತ್ತೆ. ಯಾರು ನೇಮಕ ಮಾಡ್ತಾರೆ? ಗೃಹ ಇಲಾಖೆಯ ಪ್ರಾಸಿಕ್ಯೂಷನ್ ಇಲಾಖೆಯಿಂದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಆಗುತ್ತೆ. ಹಾಗೆ ನೇಮಕವಾದವರು ಪ್ರಸನ್ನ ಕುಮಾರ್. ಕ್ರಿಮಿನಲ್ ಕೇಸ್ಗಳಲ್ಲಿ ಆರೋಪಿಗಳ ವಿರುದ್ಧ ಕಾನೂನು ಹೋರಾಟವನ್ನ ಕೋರ್ಟ್ಗಳಲ್ಲಿ ಮಾಡುವಂತಹ ವಕೀಲರು, ಆ ಜವಾಬ್ದಾರಿ ಇವರಿಗಿರುತ್ತೆ. ತನಿಖಾ ಹಂತದಲ್ಲೇ ನೇಮಕ ಆದರೆ, ಈಗ ಪ್ರಸನ್ನ ಕುಮಾರ್ ಇನ್ನು ತನಿಖೆಯ ಹಂತದಲ್ಲಿದೆ, ಪೊಲೀಸರು ವಿಚಾರಣೆ ತನಿಖೆ ಮಾಡ್ತಾ ಇದ್ದಾರೆ, ಈ ಹಂತದಲ್ಲೇ ನೇಮಕ ಆಗಿದ್ದಾರೆ. ಈ ಹಂತದಲ್ಲೇ ನೇಮಕ ಆದರೆ SPP ಈ ಕೇಸ್ನ ಲಾಯರ್ ಅಂತ ಸಾಕ್ಷಿಗಳ ಸಂಗ್ರಹದ ಬಗ್ಗೆ ಪೊಲೀಸರಿಗೆ ಸಲಹೆಯನ್ನು ಕೊಡ್ತಾರೆ ವಕೀಲರು. ಯಾಕಂದ್ರೆ ಸಾಕ್ಷಿಗಳ ಸಂಗ್ರಹ ಮತ್ತು ತನಿಖೆಯ ಪ್ರಕ್ರಿಯೆಯಲ್ಲಿ ಲೋಪವಾಗದಂತೆ ಪೊಲೀಸರಿಗೆ ಸಲಹೆಯನ್ನು ಕೊಡ್ತಾರೆ. ಈ ಸಲಹೆ ಅತ್ಯಂತ ಮುಖ್ಯ. ಯಾಕಂದ್ರೆ ಮುಂದೆ ಈ ಕೇಸ್ನ ಟ್ರಯಲ್ ಕೋರ್ಟ್ನಲ್ಲಿ ಆಗುವಂತಹ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಸಾಕ್ಷಿಗಳ ಸಂಗ್ರಹ ಸರಿಯಾಗಿಲ್ಲ, ಇನ್ವೆಸ್ಟಿಗೇಷನ್ ಪ್ರಕ್ರಿಯೆನೇ ಸರಿಯಾಗಿ ನಡೆದಿಲ್ಲ, ಈ ರೀತಿಯ ಟೆಕ್ನಿಕಲ್ ವಿಷಯವನ್ನ ಇಟ್ಕೊಂಡು ಇಡೀ ಕೇಸೇ ಬಿದ್ದೋಗುವಂತೆ ವಾದ ಮಾಡ್ತಾರೆ. ಆ ಕಾರಣಕ್ಕಾಗಿ ಹಿರಿಯ ವಕೀಲರುಗಳಿದ್ರೆ ಸಾಕ್ಷಿಗಳ ಸಂಗ್ರಹ ಮತ್ತು ತನಿಖೆ ಪ್ರಕ್ರಿಯೆಯಲ್ಲಿ ಲೋಪವಾಗದಂತೆ ಪೊಲೀಸರಿಗೆ ಸಲಹೆ ಕೊಡ್ತಾರೆ. ಯಾವುದೇ ಒಂದು ಕ್ರಿಮಿನಲ್ ಕೇಸ್ಗಳಲ್ಲಿ 3 ಕಾನೂನುಗಳು ಪ್ರಮುಖವಾಗಿ ಮುಖ್ಯ ಆಗುತ್ತೆ. ಒಂದು IPC, ಒಂದು CRPC, ಇನ್ನೊಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್. IPC ಯಾವ ಕೇಸ್ನಲ್ಲಿ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಬೇಕು ಅಂತ ಹೇಳಿದ್ರೆ, CRPC ಒಂದು ಕೇಸ್ನ ತನಿಖೆ ಹೇಗಾಗಬೇಕು, ತನಿಖೆಯ ಪ್ರಕ್ರಿಯೆ ಹೇಗಿರಬೇಕು, ಕೋರ್ಟ್ನಲ್ಲಿ ವಿಚಾರಣೆ ಹೇಗಿರಬೇಕು ಅಂತ ಹೇಳೋದು CRPC ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರೆಯಲಾಗುತ್ತೆ. ತನಿಖೆಯನ್ನು ಯಾವ ರೀತಿ ಮಾಡಬೇಕು, ಯಾವ ಹಂತದಲ್ಲಿ ಹೇಗೆ ಮಾಡಬೇಕು ಅಂತ ವಿವರವಾದ ಗೈಡ್ಲೈನ್ ಇರುವಂತಹ ಕಾನೂನು ಅದೊಂದು. ಮತ್ತೊಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಯಾವುದೇ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಸಾಕ್ಷ್ಯಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಗಳು ಪಾಲನೆಯಾಗದೇ ಇದ್ದಲ್ಲಿ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡಿಬೇಕಾದ್ರೆ ಆರೋಪಿಗಳ ಪರ ವಕೀಲರು ಇಡೀ ಕೇಸ್ ಬಿದ್ದು ಹೋಗುವಂತೆ ಟೆಕ್ನಿಕಲ್ ವಿಷಯಗಳನ್ನು ಇಡ್ತಾರೆ. ಪ್ರೊಸೀಜರ್ ಫಾಲೋ ಆಗಿಲ್ಲ ಈ ಕೇಸ್ನ ತನಿಖೆಯಲ್ಲಿ, ಪ್ರೊಸೀಜರ್ ಫಾಲೋ ಆಗಿಲ್ಲ ಈ ಸಾಕ್ಷಿಯ ಸಂಗ್ರಹದಲ್ಲಿ ಅಂತ ವಾದ ಮಾಡಿ ಆ ಸಾಕ್ಷಿಗಳಿಗೆ ಬೆಲೆ ಇಲ್ಲದಂತೆ ಮಾಡಿಬಿಡ್ತಾರೆ. ಆ ಕಾರಣದಿಂದಾಗಿ ಸಮರ್ಥ ವಕೀಲರು ಈ ಕೇಸ್ಗಳಲ್ಲಿ ಬೇಕಾಗುತ್ತೆ. ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಎತ್ತುವಂತಹ ಪ್ರಶ್ನೆಗಳಿಗೆ, ಅವರು ಎತ್ತುವಂತಹ ಅನುಮಾನಗಳಿಗೆ ಸಮರ್ಥವಾಗಿ ಉತ್ತರಿಸುವ ಜವಾಬ್ದಾರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಿರುತ್ತೆ. ಆ ಕಾರಣದಿಂದಾಗಿ ಯಾವುದೇ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಅತ್ಯಂತ ಮಹತ್ವದ್ದು. ಅದರಲ್ಲೂ ವಿಚಾರಣೆಯ ಸಂದರ್ಭದಲ್ಲಿ, ತನಿಖಾ ಸಂದರ್ಭದಲ್ಲಿ. ಈಗ ಪೊಲೀಸರು ಕಳೆದ 10-11 ದಿನದಿಂದ ಈ ಕೇಸ್ನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು 2 ತಿಂಗಳ ನಂತರ ನಾಳೆ ಆರೋಪಿಗಳೆಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಇನ್ನು ಮುಂದಿನೊಂದು 2 ತಿಂಗಳು ಅಥವಾ 3 ತಿಂಗಳಲ್ಲಿ ಪೊಲೀಸರು ಇಡೀ ತನಿಖೆಯನ್ನು ಮುಗಿಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಆಗ ಟ್ರಯಲ್ ಕೋರ್ಟ್ನಲ್ಲಿ, ಈ ಪ್ರಕರಣದಲ್ಲಿ ಟ್ರಯಲ್ ಕೋರ್ಟ್ 24ನೇ ACMM ಕೋರ್ಟ್, ಅಲ್ಲಿ ಟ್ರಯಲ್ ಆಗುತ್ತೆ. ಆರೋಪಿಗಳ ವಿಚಾರಣೆ ಕೋರ್ಟ್ನಲ್ಲಾಗುತ್ತೆ. ಕೋರ್ಟ್ನಲ್ಲಿ ಆಗುವಾಗ ಸಾಕ್ಷಿಗಳ ಹೇಳಿಕೆ, ಆರೋಪಿಗಳ ಹೇಳಿಕೆ, ಆರೋಪಿಗಳ ಕ್ರಾಸ್ ಕ್ವಶನ್, ಪಾಟಿ ಸವಾಲು, ಪಾಟಿ ಸವಾಲು, ಎದುರಾಳಿ ವಕೀಲರಿಂದ ಸವಾಲು, ಪಾಟಿ ಸವಾಲು, ಇವೆಲ್ಲವೂ ನಡೆಯುವ ಸಂದರ್ಭದಲ್ಲಿ ಒಬ್ಬ ಸಮರ್ಥ ವಕೀಲರಿದ್ದರೆ ಇಡೀ ಕೇಸನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ತನಿಖಾ ಹಂತದಲ್ಲೇ ಪೊಲೀಸರ ಜೊತೆಗೆ ಸಮರ್ಥ ವಕೀಲರಿದ್ದಾಗ ಸಾಕ್ಷಿಗಳ ಸಂಗ್ರಹದಲ್ಲಿ ವೈಫಲ್ಯ ಆಗೋದಿಲ್ಲ, ಪ್ರಕ್ರಿಯೆಗಳು ಫಾಲೋ ಆಗ್ತವೆ. ವಿಚಾರಣೆ ತನಿಖೆಯ ಸಂದರ್ಭದಲ್ಲಿ ಪ್ರೊಸೀಜರ್ಗಳು ನೀಟಾಗಿ ಫಾಲೋ ಆಗ್ತವೆ. ಆಗ ಎದುರಾಳಿ ವಕೀಲರಿಗೆ ಈ ಕೇಸ್ನ ಡಿಮೆರಿಟ್ಗಳನ್ನು ಎತ್ತಿ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಆರೋಪಿಗಳಿಗೆ ಶಿಕ್ಷೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಟ್ರಯಲ್ ಆಗುವಂತಹ ಸಂದರ್ಭದಲ್ಲಿ ಮಹತ್ವದ ಪಾತ್ರ ವಹಿಸುವವರು
ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಸಾಕ್ಷಿಗಳ ಹೇಳಿಕೆ ಮತ್ತು ಪೊಲೀಸರು ಸಂಗ್ರಹಿಸಿರುವಂತಹ ಎಲ್ಲ ಸಾಕ್ಷಿಗಳು. ಈಗ ಪೊಲೀಸ್ನವ್ರು ಮಾಡ್ತಾ ಇದ್ದಾರಲ್ಲ ಮಹಜರು ಪ್ರಕ್ರಿಯೆ, ಸಾಕ್ಷ್ಯ ಸಂಗ್ರಹ, FSL ರಿಪೋರ್ಟು, ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಇವುಗಳೆಲ್ಲವ ಸತ್ವ ಪರೀಕ್ಷೆ ಆಗೋದು ಟ್ರಯಲ್ ಕೋರ್ಟ್ನಲ್ಲಿ ಮಾತ್ರ, ಅಂದರೆ ACMM ಕೋರ್ಟ್ಗಳಲ್ಲಿ ಮಾತ್ರ. ಈ ಟ್ರಯಲ್ ಕೋರ್ಟ್ನಲ್ಲಿ ಈ ಸಾಕ್ಷಿಗಳ ಸತ್ವ ಪರೀಕ್ಷೆ ಎಲ್ಲ ಮುಗಿದು ತೀರ್ಪನ್ನು ಕೊಡ್ತಾರೆ. ಆ ತೀರ್ಪನ್ನು ಪ್ರಶ್ನಿಸಿಕೊಂಡು ಆರೋಪಿಗಳ ಪರ ವಕೀಲರು ಅಥವಾ ಸರ್ಕಾರಿ ವಕೀಲರು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಸಾಕ್ಷಿಗಳ ಸತ್ವ ಪರೀಕ್ಷೆ ಆಗೋದಿಲ್ಲ, ಸಾಕ್ಷಿಗಳ ಹೇಳಿಕೆಗಳಾಗೋದಿಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಆರೋಪಿಗಳು ಬಂದು ಹೇಳಿಕೆಯನ್ನು ಕೊಡೋದಿಲ್ಲ. ಅದೆಲ್ಲವೂ ಆಗೋದು ಟ್ರಯಲ್ ಕೋರ್ಟ್ನಲ್ಲಿ, ವಿಚಾರಣಾ ಹಂತದ ನ್ಯಾಯಾಲಯದಲ್ಲಿ. ಹಾಗಾಗಿ ಈ ಹಂತದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಮಹತ್ವ ಆಗುತ್ತೆ, ಇಲ್ಲ ಅಂದರೆ ಇಡೀ ಕೇಸ್ಗಳು ಬಿದ್ದು ಹೋಗುವಂತಹ ಅಪಾಯ ಇರುತ್ತೆ. ಯಾಕೆ ನಾವು ಈ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂದರೆ, ಕೊಲೆ ಕೇಸ್ಗಳಲ್ಲಿ ಎಷ್ಟು ಜನರಿಗೆ ಶಿಕ್ಷೆಯಾಗುತ್ತೆ, ನಮ್ಮ ದೇಶದಲ್ಲಿ ಕನ್ವಿಕ್ಷನ್ ರೇಟ್ ಎಷ್ಟಿದೆ, ನಮ್ಮ ದೇಶದಲ್ಲಿ ಒಟ್ಟಾರೆ ಶಿಕ್ಷೆ ಪ್ರಮಾಣ ಆಗೋದೇ 54%. ಅಂದರೆ ಒಟ್ಟಾರೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿ ಚಾರ್ಜ್ ಶೀಟ್ ಫೈಲ್ ಆದರೆ ಶಿಕ್ಷೆಯಾಗೋದು 54% ಪ್ರಕರಣಗಳಲ್ಲಿ ಮಾತ್ರ. ಅಂದರೆ 10 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರೆ ಅದರಲ್ಲಿ ಶಿಕ್ಷೆಯಾಗೋದು 5 ಮಾತ್ರ. 5 ಜನ ಶಿಕ್ಷೆ ಆದರೆ ಇನ್ನು 5 ಜನ ಇಂಥ ಕೇಸ್ಗಳಲ್ಲಿ ಅಕ್ವಿಟ್ ಆಗಿ ಹೋಗ್ತಾರೆ, ನಿರಪರಾಧಿಗಳು ಅಂತ ಬಿಡುಗಡೆ ಆಗಿ ಹೋಗ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಸಾಕ್ಷ್ಯಾಧಾರಗಳ ಕೊರತೆ. ಕಳೆದ 20 ವರ್ಷಗಳ ಸರಾಸರಿಯನ್ನು ತೆಗೆದುಕೊಂಡ್ರೆ 42% ಜನ ಮಾತ್ರ ಶಿಕ್ಷೆಗೊಳಗಾಗಿದ್ದಾರೆ. ಕನ್ವಿಕ್ಷನ್ ರೇಟ್ 42%. ಅಂದರೆ 10 ಕೇಸ್ ರಿಜಿಸ್ಟರ್ ಆದರೆ ಶಿಕ್ಷೆ ಹಾಕೋದು 4 ಜನರಿಗೆ ಮಾತ್ರ. ಇನ್ನು 6 ಜನ ನಿರಪರಾಧಿಗಳು ಅಂತ ಪ್ರೂವ್ ಆಗಿ ಹೋಗ್ಬಿಡ್ತಾರೆ ಅಥವಾ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ. ಕೊಲೆ ಕೇಸ್ನಲ್ಲಿ ಎಷ್ಟು? ಕೊಲೆ ಕೇಸ್ನಲ್ಲಿ 10 ಕೇಸ್ ರಿಜಿಸ್ಟರ್ ಆದರೆ 4 ರಿಂದ 5 ವ್ಯಕ್ತಿಗಳಿಗಷ್ಟೇ ಶಿಕ್ಷೆ ಆಗುತ್ತೆ, ಉಳಿದವರು ಬಚಾವಾಗ್ತಾರೆ. ಬಚಾವಾಗೋದು ಇದೇ ಟೆಕ್ನಿಕಲ್ ವಿಷಯಗಳನ್ನು ಮುಂದಿಟ್ಕೊಂಡು, ಪ್ರೊಸೀಜರ್ ಲ್ಯಾಬ್ಸ್ಗಳನ್ನು ಮುಂದಿಟ್ಕೊಂಡು ಬಚಾವಾಗ್ತಾರೆ. ಕಿಡ್ನಾಪು ಮತ್ತು ಲೈಂಗಿಕ ದೌರ್ಜನ್ಯ, ರೇಪ್ ಕೇಸ್ಗಳಲ್ಲಿ ಕೇವಲ 2 ರಿಂದ 3 ಜನರಿಗೆ ಮಾತ್ರ ಶಿಕ್ಷೆ ಆಗುತ್ತೆ. ಯಾಕಂದರೆ ಸಾಕ್ಷಿಗಳ ಸಂಗ್ರಹ ಮಾಡುವಾಗ ತನಿಖೆಯ ಸಂದರ್ಭಗಳಲ್ಲಿ CRPC ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿರೋದಿಲ್ಲ. ಆ ಕಾರಣಕ್ಕಾಗಿ ಇಡೀ ಕೇಸ್ಗಳೇ ಬಿದ್ದೋಗ್ತವೆ, ಸಂತ್ರಸ್ತರಿಗೆ ನ್ಯಾಯ ಸಿಗೋದಿಲ್ಲ. ನ್ಯಾಯ ಸಿಗಬೇಕು ಅಂತಂದರೆ ತನಿಖಾ ಹಂತದಲ್ಲಿ ಪೊಲೀಸರು ಸಮರ್ಥವಾಗಿ ಕೆಲಸ ಮಾಡಬೇಕು, ಕಾನೂನು ಪ್ರಕಾರ ಮಾಡಬೇಕು, CRPC ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಮಾಡಬೇಕು. ಆಗ ಟ್ರಯಲ್ ಕೋರ್ಟ್ಗಳಲ್ಲಿ ಕೇಸ್ಗಳು ಬಿದ್ದು ಹೋಗೋದಿಲ್ಲ. ಕರ್ನಾಟಕದ ಕನ್ವಿಕ್ಷನ್ ರೇಟ್ ಕೂಡ ತುಂಬ ಕಡಿಮೆ ಇದೆ. ನ್ಯಾಷನಲ್ ಅವರೇಜ್ 10ಕ್ಕೆ 5 ಇದ್ದರೆ ಕರ್ನಾಟಕದ್ದು ಕೂಡ ಹೆಚ್ಚು ಕಡಿಮೆ ಅಷ್ಟೇ ಇದೆ. ಕರ್ನಾಟಕದಲ್ಲಿ 10 ಮರ್ಡರ್ ಆದರೆ ಶಿಕ್ಷೆಯಾಗೋದು 4 ರಿಂದ 5 ಜನಕ್ಕೆ ಮಾತ್ರ. ಬೆಂಗಳೂರಿನಲ್ಲಿ ಅಷ್ಟೆಲ್ಲ ರೌಡಿಗಳ ಕೇಸ್ಗಳನ್ನು ನಾವು ನೋಡಿದ್ದೀವಿ. ರೌಡಿಗಳು, ಡಾನ್ಗಳು, ಗ್ಯಾಂಗ್ಸ್ಟರ್ಗಳು ಎಲ್ಲವನ್ನೂ ನಾವು ನೋಡಿದ್ದೀವಲ್ವಾ. ಯಾರಿಗೆ ಶಿಕ್ಷೆಯಾಗಿದೆ? ಯಾವ ಒಬ್ಬ ದೊಡ್ಡ ರೌಡಿ ಒಂದು ಮರ್ಡರ್ ಕೇಸ್ನಲ್ಲಿ 10 ವರ್ಷ ಶಿಕ್ಷೆಗೊಳಗಾಗಿದ್ದಾನೆ ಎನ್ನುವ ಸುದ್ದಿಯನ್ನು ನಾವು ಎಲ್ಲಿ ನೋಡಿದ್ದೀವಿ? ಯಾಕೆ ನೋಡಲ್ಲ ಅಂದರೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕಲಾಗುತ್ತೆ, ಸಾಕ್ಷಿಗಳ ತನಿಖೆಯ ಸಂದರ್ಭದಲ್ಲೇ ಪೊಲೀಸರ ವೈಫಲ್ಯ ಇರುತ್ತೆ, ಸಾಕ್ಷಿಗಳ ಸಂಗ್ರಹದಲ್ಲಿ ವೈಫಲ್ಯ ಇರುತ್ತೆ. ಅದ್ಯಾವುದೂ ಆಗಬಾರ್ದು ಅಂದರೆ ಒಬ್ಬ ಅನುಭವಿ ವಕೀಲರು ಬೇಕು. ಅದರಲ್ಲೂ ಈ ರೀತಿಯ ಪೊಲಿಟಿಕಲ್ ಪ್ರೆಷರ್ ಇರುವಂತಹ ಕೇಸ್ಗಳಲ್ಲಿ ಒಬ್ಬ ಸಮರ್ಥ ವಕೀಲರ ಅಗತ್ಯ ಇರುತ್ತೆ. ಆ ಕಾರಣದಿಂದಾಗಿ ನಾವು ಈ ಕೇಸ್ನಲ್ಲಿ ಪ್ರಭಾವಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ದರ್ಶನ್ನನ್ನು ಬಚಾವ್ ಮಾಡೋದಕ್ಕೆ ಅಂತ ಹೇಳ್ತಾ ಇರೋದು ಅದಕ್ಕೋಸ್ಕರನೇ. ಕೊಲೆ ಕೇಸ್ಗಳಲ್ಲಿ ಸಾಕ್ಷ್ಯ ಸಂಗ್ರಹ ಮತ್ತು ತನಿಖೆ ಯಾವ ರೀತಿ ಮಾಡಬೇಕು ಅಂತ ಪ್ರಸನ್ನ ಕುಮಾರ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಯಾವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು, ಎದುರಾಳಿ ವಕೀಲರಿಗೆ ಯಾವುದೇ ಒಂದು ಪಿನ್ ಪಾಯಿಂಟ್ ಕೂಡ ಸಿಗದಂತೆ ತನಿಖೆ ಮಾಡಿ ಅಂತ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಈ ಕೇಸ್ನ ತನಿಖಾಧಿಕಾರಿಗಳೇ ಹೇಳ್ತಾರೆ, ಪ್ರಸನ್ನ ಕುಮಾರ್ ಕೊಟ್ಟಂತಹ ಸಲಹೆಗಳು ನಮಗೆ ತುಂಬ ಅನುಕೂಲ ಆಗುತ್ತೆ ಈ ಕೇಸ್ನಲ್ಲಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ಅಂತ. ಹಾಗಾಗಿ ಪ್ರಸನ್ನ ಕುಮಾರ್ ಅವರನ್ನೇ ಬದಲಿಸಿಬಿಟ್ರೆ ದರ್ಶನ್ನನ್ನು ಬಚಾವ್ ಮಾಡುವ ಪ್ರಯತ್ನವನ್ನು
ಸಕ್ಸಸ್ ಮಾಡಬಹುದು ಅನ್ನೋದು ಕೆಲವರ ಎಣಿಕೆ. ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ದರ್ಶನ್ನನ್ನ ಬಚಾವ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನಗಳು ನಡೆದಿತ್ತು. ಅದು ದರ್ಶನ್ನನ್ನ ಅರೆಸ್ಟ್ ಮಾಡುವಲ್ಲಿಂದ ಹಿಡಿದು ಈ ಕ್ಷಣದವರೆಗೆ ಎಷ್ಟೆಲ್ಲ ಪ್ರಯತ್ನಗಳಾಗಿದ್ದಾವೆ. ಈ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗ್ತಾರೆ ಅನ್ನುವ ಸುದ್ದಿ ಬರ್ತಿದ್ದಂತೆ ಪ್ರಯತ್ನಗಳು ಆರಂಭ ಆದವು. ಈ ಕ್ಷಣದವರೆಗೂ ಆ ಪ್ರಯತ್ನ ನಡೀತಾ ಇದೆ. BJPಯ ಒಬ್ಬ ನಾಯಕ ಮತ್ತು ಕಾಂಗ್ರೆಸ್ನ ಇಬ್ಬರು ನಾಯಕರು, ಅದರಲ್ಲಿ ಒಬ್ಬ ಈ ಸರ್ಕಾರದ ಪ್ರಭಾವಿ ಸಚಿವ, ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ದರ್ಶನ್ ಬಚಾವೋ ಆಂದೋಲನ. ಆ ಪ್ರಯತ್ನದ ಭಾಗವಾಗಿಯೇ SPP ಬದಲಾವಣೆ ಮಾಡುವ ಪ್ರಯತ್ನ ಆಯಿತು. ಇಲ್ಲಿಯವರೆಗೆ ಈ ಕೇಸ್ ಆದಾಗಿಂದ ಎಷ್ಟೆಲ್ಲ ಪ್ರಯತ್ನಗಳಾಗಿದೆ. ಮೊದಲಿಗೆ ಇನ್ನೂ ಡೆಡ್ ಬಾಡಿ ಆ ಪಟ್ಟಣಗೆರೆಯ ಶೆಡ್ನಲ್ಲೇ ಇದ್ದಾಗ, ರೇಣುಕಾಸ್ವಾಮಿಯ ಡೆಡ್ ಬಾಡಿ ಪಟ್ಟಣಗೆರೆಯ ಶೆಡ್ನಲ್ಲೇ ಇದ್ದಾಗಲೇ ಚಿತ್ರದುರ್ಗದಿಂದ ಬಂದಿದ್ರಲ್ಲ ರೇಣುಕಾಸ್ವಾಮಿಯ ಜೊತೆಗೆ, ಆ ಮೂವರಿಗೆ ಕೊಲೆ ಕೇಸ್ ಒಪ್ಕೊಳ್ಳಿ ಅಂತ ಒತ್ತಡ ಹೇರಲಾಯಿತು. ರವಿಶಂಕರ್ ಕಾರ್ ಡ್ರೈವರ್, ಜಗ್ಗಾ ಆಟೋ ಡ್ರೈವರ್, ಅನುಕುಮಾರ್ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನ ಸ್ನೇಹಿತ, ಈ ಮೂವರಿಗೆ ಕೊಲೆ ಕೇಸ್ ಒಪ್ಕೊಳ್ಳಿ, ನಿಮಗೆ ಬೇಕಷ್ಟು ಹಣವನ್ನು ನಾವು ಕೊಡ್ತೀವಿ ಅಂತ ಸ್ವತಃ ದರ್ಶನ್ ಆಮಿಷವನ್ನು ಒಡ್ಡಿದ್ದ. ಆದರೆ ಅವರು ಒಪ್ಕೊಳ್ಳೋದಿಲ್ಲ. ರವಿಶಂಕರ್, ಈ ಮೂವರು ಈ ಕೇಸ್ನಲ್ಲಿ ಆರೋಪಿಗಳಾಗಿದ್ದಾರೆ. ಅವರು ಕೋರ್ಟ್ನಲ್ಲಿ ಹೇಳುವಂತಹ ಸಾಕ್ಷ್ಯ ಮುಖ್ಯ ಆಗುತ್ತೆ. ಅವರಿಗೆ ಆಮಿಷವನ್ನು ಒಡ್ಲಾಗಿತ್ತು. ಎಷ್ಟು ದುಡ್ಡು ಬೇಕಾದ್ರೆ ಕೊಡ್ತೀವಿ, ಈ ಕೇಸನ್ನು ಒಪ್ಕೊಳ್ಳಿ ಅಂತ. ಸತ್ತದ್ದು ಬಡವರ ಮಗ, ಬೀದಿ ಹೆಣವಾಗಿದ್ದು ಬಡವರ ಮಗ. ಆ ಕೊಲೆಯನ್ನು ಈತ ಮತ್ತು ಈತನ ಸಹಚರರು ಮಾಡಿ ಬಡವರ ಮಕ್ಕಳ ತಲೆಗೆ ಕಟ್ಟುವಂತಹ ಪ್ರಯತ್ನ ಆಗಿತ್ತು. ಅದು ಮೊದಲನೇ ಪ್ರಯತ್ನ. ಎರಡನೇ ಪ್ರಯತ್ನ ಈ ಕೇಸ್ನಲ್ಲಾದದ್ದು, ಕೊಲೆ ಕೇಸ್ ಒಪ್ಕೊಳ್ಳೋದಕ್ಕೆ ದರ್ಶನ್ 4 30 ಲಕ್ಷ ರೂಪಾಯಿ ಆಮಿಷವನ್ನು ಕೊಟ್ಟಿದ್ದ. ಅದನ್ನು ಪೊಲೀಸರ ಮುಂದೆ ತಾನು ಕೊಟ್ಟಂತಹ ಸ್ವಇಚ್ಛಾ ಹೇಳಿಕೆಯಲ್ಲೂ ಕೂಡ ದಾಖಲಾಗಿದೆ. ಆ ಹೇಳಿಕೆಯನ್ನು ಪೊಲೀಸರು ನ್ಯಾಯಾಧೀಶರ ಮುಂದೆಯೂ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ 10ನೇ ತಾರೀಕು ಅಂದರೆ ಕೊಲೆ ನಡೆದ 2 ದಿನ 4 ನಾವೇ ಕೊಲೆ ಮಾಡಿದ್ದು ಅಂತ ಸರೆಂಡರ್ ಆಗ್ತಾರೆ. ಹಾಗೆ ಸರೆಂಡರ್ ಆದವರಿಗೆ 30 ಲಕ್ಷ ರೂಪಾಯಿಯ ಭರವಸೆ ಸಿಕ್ಕಿತ್ತು. ಜೊತೆಗೆ ಈ ಕೇಸ್ನಲ್ಲಿ ಕಾನೂನು ಹೋರಾಟ, ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಬರೋದು ಎಲ್ಲ ಖರ್ಚನ್ನು ನಾವು ಕೊಡ್ತೀವಿ ಅನ್ನುವ ಭರವಸೆ ನೀಡಲಾಗಿತ್ತು. ಅದು ಪ್ರಯತ್ನ, ಎರಡನೇ ಪ್ರಯತ್ನ. ಅದಾದ ನಂತರ ಈ ಕೇಸ್ನಲ್ಲಿ ದರ್ಶನ್ ಪಾತ್ರ ಇದೆ ಅಂತ ಪೊಲೀಸರಿಗೆ ಗೊತ್ತಾಗಿ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಂತೆ ಪ್ರಭಾವಿಗಳಿಂದ ಪೊಲೀಸರ ಮೇಲೆ ಒತ್ತಡ ಹಾಕಿಸಿ ಅರೆಸ್ಟ್ ಮಾಡದಂತೆ ಮಾಡುವ ಪ್ರಯತ್ನಗಳು ನಡೀತು. ಅದು 3ನೇ ಪ್ರಯತ್ನ. ಪೊಲೀಸರು ಈಗಾಗಲೇ ವಶಕ್ಕೆ ತೆಗೆದುಕೊಂಡಾಗ, ಮೈಸೂರಿನಲ್ಲಿ ದರ್ಶನನ್ನು ಕಸ್ಟಡಿಗೆ ತೆಗೆದುಕೊಂಡು ಬೆಂಗಳೂರಿಗೆ ಕರೆದುಕೊಂಡು ಬರುವಾಗ ಒಬ್ಬ ಮಂತ್ರಿಯ ಮೂಲಕ ಒತ್ತಡ ಹಾಕಿಸಲಾಗುತ್ತೆ. ಈ ಕೇಸ್ನಲ್ಲಿ ದರ್ಶನನ್ನು ಬಿಟ್ಟು ಕಳುಹಿಸಿ ಅಂತ, ಅರೆಸ್ಟ್ ತೋರಿಸಬೇಡಿ ಅಂತ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ದರ್ಶನನ್ನು ಕರೆದುಕೊಂಡು ಬಂದ ನಂತರವೂ ಒತ್ತಡ ಹಾಕಲಾಗುತ್ತೆ. ಗೃಹ ಸಚಿವರ ಮೂಲಕ ಮೌಖಿಕ ಆದೇಶವನ್ನು ಪೊಲೀಸರಿಗೆ ಕೊಡಿಸುವ ಒತ್ತಡವನ್ನು ಹಾಕಲಾಗುತ್ತೆ. ಆದರೆ ಗೃಹ ಸಚಿವರು ಆ ಕೆಲಸ ಮಾಡೋದಿಲ್ಲ. ಇದು 4ನೇ ಒತ್ತಡ. ದರ್ಶನ್ ಮೇಲಿರೋ ಆರೋಪಗಳನ್ನು ದುರ್ಬಲಗೊಳಿಸಿ ಅಂತ ಅರೆಸ್ಟ್ ಆದ ನಂತರ ಒತ್ತಡ ಆಗ್ತಾ ಇದೆ. ಅಂದರೆ ಎಲ್ಲ ಆರೋಪಗಳನ್ನು ಸಹಚರರ ತಲೆಗೆ ಕಟ್ಟಿ ದರ್ಶನ್ ಪಾತ್ರ ಏನೂ ಇಲ್ಲದಂತೆ ಮಾಡಿ ಅಂತ ಪೊಲೀಸರ ಮೇಲೆ ಒತ್ತಡ. ಇದು 5ನೇದು. ಈಗ ಆಗ್ತಿರುವಂಥದ್ದು SPPಯನ್ನು ಬದಲಾವಣೆ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಡ. 6ನೆಯ ಪ್ರಯತ್ನ. ಈ ಪ್ರಯತ್ನದಲ್ಲೂ ಕೂಡ ಸಫಲ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.